ಕುಸುಮಾ ಯಾರು ಬಂದಿದ್ದಾರೆ ನೋಡು. ಅದೇ ಅದೇ ಚೆನ್ನಾಗಿದ್ಯಪ್ಪ. ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ. ಫ್ರೆಂಡ್ ನೀನಾ? ಕೂತ್ಕೋ ಕೂತ್ಕೋ. ಇಲ್ಲ ಇಲ್ಲ, ಅದಕ್ಕೆಲ್ಲ ಟೈಮ್ ಇಲ್ಲ. ಯಾಕೋ ಗೊತ್ತಿಲ್ಲ ಬಾವ, ಎಲ್ರೂ ದೂರ ದೂರ ಇದೀವಿ ಅಂತ ಅನ್ಸ್ಬಿಡತ್ತೆ. ಹಾಗೆ ನೋಡಕ್ ಹೋದ್ರೆ ಭಾಗ್ಯ ಅವ್ರು ಈಗಿರೋ ಮನೇನು ದೊಡ್ಡದಾಗೆ ಇದೆಯಲ್ಲ, ಅಲ್ಲೂ ಹಾಗೆ ಅನ್ಸ್ಬೇಕಲ್ವಾ? ಇಲ್ಲ ಬಾವ, ಆ ಮನೇಲಿ ಸಪರೇಟ್ ರೂಮ್ ಅಂತ ಇದ್ದಿದ್ದು ಅಕ್ಕ ಭಾವಂಗೆ ಮತ್ತೆ ಅತ್ತೆ ಮಾವಂಗ್ ಅಷ್ಟೇ. ನಾನು, ಗುಂಡಣ್ಣ, ತನ್ವಿ, ಸುಂದ್ರಕ್ಕ ಎಲ್ಲ ಒಂದೇ ಕಡೆ ಸೇರ್ಕೊಂಡ್ಬಿಡ್ತಿದ್ವಿ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಅಲ್ಲಿಗ್ ಬಂದ್ಮೇಲೆ ನಮ್ ಗಲಾಟೆ ಇನ್ನೂ ಜಾಸ್ತಿ ಆಗೋಯ್ತು. ಗುಂಡಣ್ಣ ತನ್ವಿನೂ ಬಿಡ್ತಾ ಇರ್ಲಿಲ್ಲ, ಅವ್ರ ಜೊತೆಗೂ ಜಗಳ ಮಾಡ್ತಾ ಇದ್ದೆ. ಶಾಪಿಂಗ್ ಅಂತ ಹೋದ್ರೆ ಫುಲ್ ಗಲಾಟೆ. ದುಡ್ಡು ಕಡಿಮೆ ಇರೋ ಕಾರಣಕ್ಕೆ ಏನಾದ್ರೂ ತಗೋಬೇಕು ಅಂದ್ರೆ ರೆಸ್ಟ್ರಿಕ್ಷನ್ ಇರ್ತಾ ಇತ್ತು. ಏನ್ ತಗೋಬೇಕು ಏನ್ ತಗೋಬಾರ್ದು ಬರೀ ಗಲಾಟೆ. ನನಗ್ ಬೇಕು ಅನ್ಸಿದ್ ಗುಂಡಣ್ಣ ತನ್ವಿಗ್ ಬೇಡ ಅನ್ಸಿತ್ತು, ಅವ್ರಿಗ್ ಬೇಕು ಅನ್ಸಿದ್ದು ನನಗ್ ಬೇಡ ಅನ್ಸಿತ್ತು. ಹಂಗೋ ಹಿಂಗೋ ಜಗಳ ಮಾಡಿ ನಾವ್ ತಗೊಂಡ್ರೆ ಅದ್ ಅಕ್ಕಂಗ್ ಬೇಡ ಅನ್ಸ್ತಾ ಇತ್ತು. ವಾದ ವಿವಾದಗಳೆಲ್ಲ ಆಗಿ ಅಂಗಡಿಯಿಂದ ಪರ್ಚೇಸ್ ಮಾಡ್ಕೊಂಡ್ ಬರ್ತಾ ಇದ್ವಿ. ಅಂಗಡಿಯವನ್ ಒಂದ್ ರೇಟ್ ಹೇಳಿದ್ರೆ ನಾವ್ ಒಂದ್ ರೇಟ್ ಹೇಳ್ತಾ ಇದ್ವಿ. ಸರಿಯಾಗಿ ಚೌಕಾಸಿ ಮಾಡ್ತಾ ಇದ್ವಿ. ಅವ್ನ್ ಎಕ್ಸ್ಪೆಕ್ಟು ಮಾಡಿರಲ್ಲ ಆ ತರ ದುಡ್ಡಿಗೆ ಬಟ್ಟೆಗಳನ್ನೆಲ್ಲ ತಗೊಂಡ್ ಬರ್ತಾ ಇದ್ವಿ. ಬರ್ತಾ ಹಾಗೆ ಪಾನಿಪುರಿ ತಿನ್ಕೊಂಡ್ ಬರ್ತಾ ಇದ್ವಿ. ಪಾನಿಪುರಿ ತಿನ್ನಕ್ಕೆ ಭಾಗ್ಯಕ್ಕನ ಒಪ್ಸೋದಿದ್ಯಲ್ಲ, ಆ ಕಷ್ಟ ದೇವ್ರೇ ಬಲ್ಲ. ಕಷ್ಟ ಯಾಕೆ? ನಿಮಗೆ ಪಾಕೆಟ್ ಮನಿ ಅಂತ ಕೊಡ್ತಾ ಇದ್ರಲ್ವಾ, ಅದೇ ತಿನ್ಬೋದಿತ್ತಲ್ವಾ? ಅಯ್ಯೋ ಭಾವ, ಈ ಪಾಕೆಟ್ ಮನಿ ಕಾನ್ಸೆಪ್ಟ್ ಎಲ್ಲ ನಮ್ಮ ಮನೇಲಿ ಇಲ್ವೇ ಇಲ್ಲ. ಅತ್ತೆ ಹೇಗಂದ್ರ ಹಂಗೆಲ್ಲ ಖರ್ಚು ಮಾಡಕ್ ಬಿಡ್ತಾ ಇರ್ಲಿಲ್ಲ, ಅದಕ್ಕೆ ನಮ್ಮ ಅಕ್ಕಂಗ್ ಭಯ ಇತ್ತು. ಆದ್ರೂ ಹೇಗೋ ಗಲಾಟೆ ಮಾಡಿ ನಾನು, ಗುಂಡಣ್ಣ, ತನ್ವಿ ಪಾನಿಪುರಿ ಬಿಡದೆ ತಿಂತಾ ಇದ್ವಿ. 4 ಜನ ಸೇರಿ 1 ಪ್ಲೇಟ್ ಪಾನಿಪುರಿ ತಿಂತಾ ಇದ್ವಿ. ಅದ್ರಲ್ಲೂ ಗುಂಡಣ್ಣಂಗೆ 1 ಪುರಿ ಜಾಸ್ತಿ ಕೊಡ್ತಾ ಇದ್ವಿ, ಚಿಕ್ಕವನಲ್ವಾ. ಇದೆಲ್ಲ ಆಗುವಾಗ ನಮ್ಮ ಹತ್ರ ದುಡ್ಡಿಲ್ಲ, ಬೇಕಾಗಿ ತಗೊಳಕ್ ಆಗಲ್ಲ ಅಂತ ನಮ್ಗೆ ಯೋಚನೆ ಕೂಡ ಬರ್ತಾ ಇರ್ಲಿಲ್ಲ. ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಅಲ್ಲ ಪೂಜಾ, 1 ಪ್ಲೇಟ್ ಪಾನಿಪುರಿನ ಎಲ್ರೂ ತಿಂತಿದ್ರಿ ಅಂತ ಹೇಳಿದ್ಯಲ್ಲ, ಎಲ್ರಿಗೂ ಒಂದೊಂದ್ ಪ್ಲೇಟ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿರ್ಲಿಲ್ವಾ? ಒಂದ್ಸಲ ಆತರ ಯೋಚನೆ ಬಂದಿದೆ ಬಾವ, ಇಲ್ಲ ಅಂತ ಅಲ್ಲ. ಹಾಗೇನಾದ್ರೂ ಆಗಿದ್ರೆ ಅದು ಮೆಮೊರಿಯಾಗಿ ಉಳ್ಕೋತಾ ಇರ್ಲಿಲ್ಲ. ಹೋಗ್ತಾ ಇದ್ವಿ, ತಿಂತಾ ಇದ್ವಿ, ಬರ್ತಾ ಇದ್ವಿ. ಆದ್ರೆ ಒಂದೇ 1 ಪ್ಲೇಟ್ ಅಲ್ಲಿ ಇಷ್ಟು ಮೆಮೊರೀಸ್ ನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಸಿಕ್ಕಾಪಟ್ಟೆ ನಕ್ಕಿದೀವಿ. ಒಂದೇ 1 ಪೂರಿ ಎಕ್ಸ್ಟ್ರಾ ಬೇಕು ಅಂತ ಗಲಾಟೆನೂ ಮಾಡಿದೀವಿ. ಆ ಪಾನಿಪುರಿ ಅಣ್ಣ ಅಂತೂ ನಾವ್ ಬಂದಾಗೆಲ್ಲ ಭಯ ಪಟ್ಬಿಡೋನು. ನಾವೆಲ್ರೂ ಲೈನಲ್ಲೇ ನಿಂತ್ ಪಾನಿಪುರಿ ತಿನ್ಬೇಕು ಅನ್ನೋದು ಭಾಗ್ಯಕ್ಕನ್ ರೂಲ್ಸ್. ನಾವ್ ಅದ್ರಲ್ಲೂ ಬಿಡ್ತಾ ಇರ್ಲಿಲ್ಲ, ಜಗಳ ಮಾಡ್ತಾ ಇದ್ವಿ, ಚೀಟ್ ಮಾಡ್ಬಿಡ್ತಿದ್ವಿ. ಜಾಸ್ತಿ ಖಾರ ಹಾಕ್ಸಿ ತಿಂದವ್ರ ಮುಖ ಹೇಗಿರುತ್ತೆ ಅಂತ ನೋಡೋದಕ್ ಕಾಯ್ತಾ ಇರ್ತಿದ್ವಿ. ಹೀಗೆ ಬಾವ, ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಒಂದಂತೂ ನಿಜ ಭಾವ, ನನ್ ಜೀವನದಲ್ಲಿ ನಿಜವಾಗ್ಲೂ ಜೀವಿಸಿರೋ ಕ್ಷಣಗಳಂದ್ರೆ ಅವೇ. ನೋಡಿ, ಈಗ್ಲೂ ನೆನ್ಸ್ಕೊಂಡ್ರು ಎಷ್ಟು ಖುಷಿ ಆಗತ್ತೆ. ಆ ಲೈಫ್ ಅಷ್ಟೊಂದ್ ಚೆನ್ನಾಗಿತ್ತು ಅಂತ ಹೇಳ್ತಿದ್ಯಾ? ಹೌದು ಬಾವ, ದುಡ್ಡಿಗ್ ಲಿಮಿಟ್ ಇತ್ತು, ಆದ್ರೆ ನಮ್ ಕನ್ಸುಗಳಿಗೆ ಲಿಮಿಟ್ ಇರ್ತಾ ಇರ್ಲಿಲ್ಲ. ಕೋಪ ಸಿಟ್ಟು ಹೆಚ್ಚೇ ಇತ್ತು, ಆದ್ರೆ ಹೆಚ್ಚು ಸಮಯ ಇರ್ತಾ ಇರ್ಲಿಲ್ಲ. ಹೌದು ಬಾವ, ನೀವ್ ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ಸುಮ್ನೆ ಪೂಜಾ, ಸುಮ್ನೆ ತಿಳ್ಕೊಳ ಅಂತ ಅನ್ಸ್ತು, ಅದಕ್ಕೆ ಕೇಳಿದೆ. ಓ, ಆಲ್ರೆಡಿ ತಡ ಆಗಿದೆ, ನೀನ್ ಹೊರಡಮ್ಮ, ಹೋಗ್ ಮಲ್ಕೊ. ಸರಿ ಬಾವ, ಗುಡ್ ನೈಟ್. ಗುಡ್ ನೈಟ್. ಭಾಗ್ಯ, ಮತ್ತೆ ಏನ್ ಯೋಚನೆ ಮಾಡ್ತಾ ಕೂತಿದ್ಯಾ? ಅಂದಾಗೆ ಆದಿ ದುಡ್ಡು ಇಸ್ಕೊಂಡ ಕೇಳದೆ ಮರ್ತು ಬಿಟ್ಟೆ ನೋಡು. ಯಾವುದೇ ಕಾರಣಕ್ಕೂ ಆ ದುಡ್ಡನ್ನ ನಾನು ವಾಪಸ್ ತಗೊಳ್ಳಲ್ಲ. ಆದ್ರೆ ಇವತ್ತು ತಗೊಳ್ಳಿಲ್ಲ ಅಂದ್ರೇನು? ನಾಳೆ ಖಂಡಿತ ತಗೊಂಡೇ ತಗೊಳ್ತಾರೆ. ಏನಾಗುತ್ತೋ ಆಗ್ಲಿ, ಈ ಚಾಲೆಂಜ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಅದು ಎಷ್ಟೇ ಕಷ್ಟ ಆದ್ರೂ ಅಷ್ಟೇ. ನಾಳೆ ತಗೋತಾನ? ಅದೇ ಈ ಆದಿ ಏನ್ ಮಾಡಬಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಒಂದು ಸಲ ನಾನು ಹಠ ಹಿಡಿದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಸಾಧಿಸದೆ ಬಿಡೋದಿಲ್ಲ. ತಗೋತಾರೆ ಅತ್ತೆ, ನಾಳೆ ಅವರಾಗ ಅವರೇ ಬಂದು ತಗೊಂಡೇ ತಗೊಳ್ತಾರೆ.
ಅಯ್ಯೋ, ಇವತ್ ನನ್ ಫ್ರೆಂಡ್ಗೆ ಗುಡ್ ಮಾರ್ನಿಂಗ್ ಹೇಳಲಿಲ್ಲ. ಹೇಳೋಣ. ಫ್ರೆಂಡು, ಗುಡ್ ಮಾರ್ನಿಂಗ್ ಫ್ರೆಂಡು. ಇವತ್ತಿನ ನಿನ್ನ ದಿನ ಶುಭ ದಿನ ಆಗಿರ್ಲಿ. ಓ, ಗೆಳತಿ ಮೆಸೇಜ್ ಮಾಡಿದ್ದಾರೆ. ಫ್ರೆಂಡು, ಗುಡ್ ಮಾರ್ನಿಂಗ್ ಫ್ರೆಂಡು. ಇವತ್ತಿನ ನಿನ್ನ ದಿನ ಶುಭ ದಿನ ಆಗಿರ್ಲಿ. ನೀಲಿ ಕಲರ್ ಗುಂಡಣ್ಣ ಅವತ್ತು ಹೇಳದ್ನಲ್ಲ, ನೀಲಿ ಕಲರ್ ಬಂತು ಅಂದ್ರೆ ಮೆಸೇಜ್ ನೋಡಿದ್ದಾರೆ ಅಂತ. ಅಂದ್ಮೇಲೆ ನನ್ನ ಫ್ರೆಂಡ್ ಮೆಸೇಜ್ ನೋಡಿದ್ದಾನೆ. ಹಾಯ್ ಗೆಳತಿ, ಗುಡ್ ಮಾರ್ನಿಂಗ್. ಯು ಟು ಹ್ಯಾವ್ ಅ ಗುಡ್ ಡೇ. ತಿಂಡಿ ಆಯ್ತಾ ಫ್ರೆಂಡು? ಆಫೀಸಿಗೆ ರೆಡಿ ಆದ್ಯಾ? ಹಾ, ತಿಂಡಿ ಎಲ್ಲ ಆಯ್ತು. ಅಂದ್ಹಾಗೆ ನಾನಿವತ್ತು ನಿಮ್ಮನೆ ಕಡೆನೆ ಬರ್ತಾ ಇದ್ದೀನಿ. ಭಾಗ್ಯ ಅವರು ಇರ್ಲೇಬೇಕು. ಅವ್ರು ಯಾವ ಟೈಮ್ಗೆ ಇರ್ತಾರೆ ಹೇಳಿ, ನಾನು ಅದೇ ಟೈಮ್ ಬರ್ತೀನಿ. ಏನ್ ವಿಷಯ ಇರ್ಬೋದು? ಅವತ್ ನೋಡಿದ್ರೆ ಭಾಗ್ಯ ಇರಬಾರ್ದು, ಆ ಟೈಮಲ್ಲಿ ಬರ್ತೀನಿ ಅಂತ. ಇವತ್ ನೋಡಿದ್ರೆ ಭಾಗ್ಯ ಇರ್ಲೇಬೇಕು, ಆ ಟೈಮಲ್ಲಿ ಬರ್ತೀನಿ ಅಂತಿದ್ದಾನೆ. ಏನಿರ್ಬೋದು ವಿಷಯ? ತಾಂಡ ವಿಷಯ ಗೊತ್ತಾಯ್ತೋ ಹೇಗೆ? ಏನಾದ್ರು ಸಮಸ್ಯೆ ಆಯ್ತೋ ಏನೋ, ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ವಾಟ್? ಭಾಗ್ಯ ಚಾಲೆಂಜ್ ಬೇರೆ ಮಾಡಿದ್ಲ? ಅಲ್ಲ ತಂಡ, ಭಾಗ್ಯ ಏನಾಗಿದೆ ಅಂತ ಎಲ್ರು ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಂತನಾ? ದಿಸ್ ಸೋ ಸಿಲ್ಲಿ. ಅವಳಿಗೆ ಹೇಳಿ ಏನು ಯೂಸ್ ಇಲ್ಲ ಶ್ರೇಷ್ಠ. ಈ ಬ್ರದರ್ ಯಾಕೆ ಒಪ್ಕೋಬೇಕಾಗಿತ್ತು? ಅವಳು ದುಡ್ಡು ವಾಪಸ್ ಕೊಟ್ಟಾಗ ತಗೊಂಡು ಏನು ಆಗಲ್ಲ ಅಂತ ಸುಮ್ಮನಿರ್ಬೇಕಾಗಿತ್ತು. ಅಲ್ಲ ತಂಡ, ಆ ಕೆಲ್ಸನ ಭಾಗ್ಯ ಮಾಡ್ಬೋದಿತ್ತಲ್ಲ. ದುಡ್ಡು ಕೊಟ್ಟಿದ ತಕ್ಷಣ ತಗೊಂಡ್ ಹೋಗೋದ್ ಬಿಟ್ಟು ನಾಟಕ ಬೇರೆ ಆಡ್ತಿದ್ದಾಳೆ. ಬರೀ ನಾಟಕ ಮಾಡೋದೇ ಆಯ್ತು ಅವಳ ಜೀವನ. ಬಟ್ ನನಗಿದ್ರಲ್ಲಿ ಭಾಗ್ಯನ್ ತಪ್ಪು ಅಂತ ಅನ್ನಿಸ್ತಿಲ್ಲ. ವಾಟ್ ಡು ಯು ಮೀನ್? ಅಂದ್ರೆ ಭಾಗ್ಯ ದುಡ್ಡು ಬೇಡ ಅಂದಿದ ತಕ್ಷಣ ಬ್ರದರ್ ಸುಮ್ನೆ ವಾಪಸ್ ತಗೋಬೇಕಾಗಿತ್ತು. ಅದ್ ಬಿಟ್ಬಿಟ್ಟು ಈ ಚಾಲೆಂಜ್ ಯಾಕೆ ಒಪ್ಕೋಬೇಕಾಗಿತ್ತು? ಹಾಗಿದ್ರೆ ನೀನ್ ಏನ್ ಹೇಳಕ್ ಟ್ರೈ ಮಾಡ್ತಿದ್ಯಾ ಅಂದ್ರೆ ಇದ್ರಲ್ ಭಾಗ್ಯಂದ ಏನೂ ತಪ್ಪಿಲ್ಲ, ನಿಮ್ ಬ್ರದರ್ನೇ ತಪ್ಪು ಅಂತ ಹೇಳ್ತಿದ್ಯಾ ತಾನೆ? ನಾನು ಹಾಗೆ ಹೇಳ್ತಿಲ್ಲ ಶ್ರೇಷ್ಠ. ನನಗೆ ಭಾಗ್ಯದ ಮೇಲಿರೋ ಸಿಟ್ಟಿಗಿಂತ ಬ್ರದರ್ ಮೇಲೆ ಸಿಟ್ಟಿದೆ ಅಂತ ಹೇಳ್ತಿರೋದು. ತಂಡ, can you please stop this nonsense? ಪೂಜಾ ಪೂಜಾ ಪೂಜಾ, ಏನ್ ಮಾಡ್ತಾ ಇದೀಯಾ? ಡಾನ್ಸ್ ಮಾಡ್ತಾ ಇದ್ದೀನಿ, ಬರ್ತೀಯಾ? ಕೌಂಟ್ರು ನನಗೇನೆ. ಮತ್ತಿನೇನು? ಅಲ್ಲ, ಇಲ್ಲಿ ಬಟ್ಟೆ ಫೋಲ್ಡ್ ಮಾಡ್ತಾ ಇದೀನಿ ತಾನೆ, ಕಾಣಿಸಲ್ವ ನಿಮ್ಗೆ? ಮತ್ತೆ ಏನ್ ಮಾಡ್ತಿದ್ಯೋ ರಾಗ ಹೇಳ್ಕೊಂಡ್ ಕೇಳ್ತಾನೆ. ಕೂಲ್ ಕೂಲ್, ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು? ಏಯ್, ಏನೋ ಇದು? ಏನ್ ತೋರಿಸ್ತಿದ್ಯಾ? ಪೂಜಾ, ನಾನು ನೀನು ಹನಿಮೂನ್ಗೆ ಹೋಗ್ತಿದೀವಲ್ಲ, ನಾವ್ ಎಲ್ಲಿ ಹೋಗ್ತಿದೀವಿ, ಎಲ್ಲಿ ಉಳ್ಕೋತಿದೀವಿ, ಆ ಜಾಗ ಹೇಗಿದೆ ಅನ್ನೋ ಎಲ್ಲ ಡೀಟೇಲ್ಸ್ ಇದೆ. ಕಿಶನ್, ನಾನ್ ನಿನಗೆ ಅವತ್ತೇ ಹೇಳಿದೀನಿ, ಈ ಮನೆಯವರೆಲ್ಲ ನನ್ನ ಈ ಮನೆಯವಳು ಅಂತ ಒಪ್ಕೊಳ್ಳೋ ತನಕ ಯಾವ ಹನಿಮೂನು ಬೇಡ, ಏನು ಬೇಡ ಅಂತ. ನೀನ್ ನನ್ ಮಾತೆ ಕೇಳ್ತಿಲ್ಲ ಅಲ್ಲ? ಪೂಜಾ, ನಾನು ಅವತ್ತೇ ಹೇಳಿದೀನಿ ತಾನೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಕಿಶನ್, ಅದು ಹಾಗಲ್ಲ ಕಣೋ. ನೋಡು, ಹಾಗೂ ಇಲ್ಲ ಹೀಗೂ ಇಲ್ಲ. ಈಗೇನು ನೀನ್ ಹನಿಮೂನ್ಗೆ ಬರಕ್ ಒಪ್ಕೋತೀಯ ಅಲ್ವಾ? ಇಲ್ಲಾಂದ್ರೆ ನಾನು ಹೋಗಿ ಅಪ್ಪನ ಹತ್ರ ಹೇಳ್ಬಿಡ್ತೀನಿ, ಅಪ್ಪ ನಾನು ಈ ತರ ಪ್ಲಾನ್ ಮಾಡ್ತಾ ಇದೀನಿ, ಪೂಜಾ ಒಪ್ಕೋತಿಲ್ಲ ಅಂತ ಹೇಳ್ತೀನಿ, ಅವಾಗ ಅವರೇ ಬಂದು ಹಿಂಗ್ ಒಪ್ತಾರೆ. ಕಿಶನ್ ಪ್ಲೀಸ್, ಇದೆಲ್ಲ ಮಾವನ ಹತ್ರ ಹೇಳೋ ಅಂತ ವಿಷಯ ಅಲ್ಲ. ನಾನು ಅವ್ರ ಹತ್ರ ಹೇಳ್ಬಾರ್ದು ಅಂತಂದ್ರೆ ಸುಮ್ಮನೆ ಒಪ್ಕೊ, ಇಲ್ಲಾಂದ್ರೆ ದೊಡ್ಡ ಇಶ್ಯೂ ಮಾಡ್ಬಿಡ್ತೀನಿ. ಒಳ್ಳೆ ಗೂಬೆ ಸಮಸ್ಯೆ ಆಯ್ತು ನಿಂದು. ಈಗೇನು ಒಪ್ಕೋತೀಯಲ್ವಾ? ಸರಿ ಆಯ್ತು, ಹೋಗ್ ಬರೋಣ, ಪ್ಲಾನ್ ಮಾಡು. Thank you, Pooja. Thank you, thank you, thank you, thank you. Thank you. Yeah.
ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್. ಹಾಯ್ ಕಡೆ ಪೂಜಾ, ಏನ್ ಮಾಡ್ತಿದ್ಯಾ? ಆಯ್ತಾ ತಿಂಡಿ? ನನ್ ತಿಂಡಿ ಆಯ್ತು, ನಿಂದಾಯ್ತಾ? ಹಾ ಆಯ್ತು. ಅಕ್ಕ, ನಿನ್ ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ. ನಾನು ನಿನ್ಗೇನೋ ಒಂದ್ ವಿಷಯ ಹೇಳ್ಬೇಕು. ಹೌದಾ, ಏನೇ ಅದು? ಅಕ್ಕ, ಕಿಶನ್ ಹೇಳ್ತಾ ಇದ್ದ ಹನಿಮೂನ್ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಎಲ್ಲಿಗೆ ಏನು ಅಂತ ಹೇಳಿಲ್ಲ, ಜಸ್ಟ್ ಪ್ಲಾನ್ ಮಾಡ್ತಿದ್ದಾನ ಅಷ್ಟೇ. ಅರೆ ಹೌದಾ, ಒಳ್ಳೇದಾಯ್ತಲ್ಲ. ಬೇಗ ಟ್ರಿಪ್ ಎಲ್ಲ ಪ್ಲಾನ್ ಮಾಡಿ ಹೋಗ್ ಬನ್ನಿ. ಒಳ್ಳೇದಾಗ್ಲಿ. ಸರಿ ಅಕ್ಕ. ಪೂಜಾ, ಯಾರೋ ಬಂದ್ರು ಅನ್ಸುತ್ತೆ ಕಣೆ, ಬೆಲ್ ಮಾಡ್ತಿದಾರೆ. ಒಂದ್ ನಿಮಿಷ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಆಯ್ತಾ? ಸರಿ, ಬಾಯ್. ಆತಿ ಅವ್ರೆ, ಬನ್ನಿ ಬನ್ನಿ. ಕುಸುಮಾ, ಯಾರು ಬಂದಿದ್ದಾರೆ ನೋಡು. ಅದೇ ಅದೇ ಚೆನ್ನಾಗಿದ್ಯಪ್ಪ. ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ. ಫ್ರೆಂಡ್ ನೀನಾ? ಕೂತ್ಕೋ ಕೂತ್ಕೋ. ಇಲ್ಲ ಇಲ್ಲ, ಅದಕ್ಕೆಲ್ಲ ಟೈಮ್ ಇಲ್ಲ. ಎಲ್ಲಿದ್ದಾರೆ ಭಾಗ್ಯ? ಕಾಣಿಸ್ತಾ ಇಲ್ಲ. ಬರ್ತಾಳೆ ಭಾಗ್ಯ, ಬರ್ತಾಳೆ, ನೀ ಕೂತ್ಕೋ. ಇಲ್ಲ, ಆಗಲ್ಲ. ಭಾಗ್ಯ ಬನ್ನಿ, ನಾನು ನಿಮ್ಮ ಹತ್ರನೇ ಮಾತಾಡೋಣ ಅಂತ ಬಂದೆ. ನಾನು ಚಾಲೆಂಜ್ಗೆ ರೆಡಿ ಆಗಿದ್ದೀನಿ. ಅದೇನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಿ. ಚಾಲೆಂಜ? ಏನ್ ಚಾಲೆಂಜು? ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತಾಡ್ತಾ ಇದೆಯಪ್ಪ? ಫ್ರೆಂಡು, ಏನ್ ನಡೀತಾ ಇದೆ? ಓ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ವಿಷಯ ಏನು ಅಂತ ಹೇಳ್ತೀನಿ. ವಿಷಯ ಏನು ಅಂದ್ರೆ, ಭಾಗ್ಯ ನಾನು ಕೊಟ್ಟಿರೋ ಗಿಫ್ಟ್ನ, ಐ ಮೀನ್ ಕ್ಯಾಶ್ನ ವಾಪಸ್ ಕೊಡಕ್ಕೆ ಅಂತ ಬಂದ್ರು. ಅದರಿಂದ ತುಂಬಾ ತೊಂದರೆ ಆಗ್ತಿದೆ, ಇಟ್ಕೊಳಕ್ ಆಗ್ತಿಲ್ಲ ಅಂತೆಲ್ಲ ಹೇಳಿದ್ರು. ಯಾಕೆ ಅಂತ ಕೇಳಿದಕ್ಕೆ, ನೀವು ನಮ್ಮ ತರ ಜೀವನ ಮಾಡಿಲ್ಲ, ಅದಕ್ಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತೆಲ್ಲ ಹೇಳಿದ್ರು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬದುಕೋರ್ಗೆ ಈ ತರ ದುಡ್ಡು ಇಟ್ಕೊಂಡು ಬದುಕೋದು ಕಷ್ಟ ಆಗತ್ತೆ ಅಂತ ಹೇಳಿದ್ರು. ಅದಕ್ಕೆ ನನಗೂ ಒಂದು ಹಠ ಬಂತು, ನಾನು ಆ ತರ ಲೈಫ್ನ ಲೀಡ್ ಮಾಡೋಣ ಅಂತ. ಅಲ್ಲ, ಏನಿದೆಲ್ಲ? ಯಾಕೆ ಈ ನಿರ್ಧಾರ ತಗೊಳ್ತಾ ಇದೀಯಾ? ಭಾಗ್ಯ, ನೀನಾದ್ರು ಸ್ವಲ್ಪ ಹೇಳ್ಬಾರ್ದಾ? ಏ ಭಾಗ್ಯ, ಏನ್ ಆಟ ಆಡ್ತಿದ್ಯಾ? ಅಲ್ಲ ಕಣೆ, ಅವ್ರು ನಮ್ ತರ ಬದುಕೋದಂದ್ರೆ ಏನ್ ಮಕ್ಳಾಟ ಅನ್ಕೊಂಡಿದ್ಯಾ? ಹೌದು, ಇಲ್ಲೋಡಿ, ಇಬ್ಬರಿಗೂ ಹೇಳ್ತಾ ಇದ್ದೀನಿ, ನೀವಿಬ್ರು ಈ ಹುಚ್ಚಾಟನ ಬಿಟ್ಬಿಡಿ. ಇದು ಸರಿ ಹೋಗಲ್ಲ. ಭಾಗ್ಯ, ನೀನ್ ಯಾಕೆ ಈ ತರ ಎಲ್ಲ ಸವಾಲ್ ಹಾಕಕ್ ಹೋದೆ? ಅಯ್ಯೋ, ನಾನೇನು ಮಾಡಿಲ್ಲ ಅತ್ತೆ. ಸವಾಲ್ ಹಾಕಿರೋದ್ ನಾನಲ್ಲ, ಅವರೇ ಹಾಕಿದ್ದು.